ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿದ್ದೀವಿ ನಮ್ಮ ಮೈಸೂರಿನ ಮೃಗಾಲಯ ಝೂನ ನೋಡೋದಕ್ಕೆ. ನಮ್ಮ ಮೈಸೂರಿನ ಝೂ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಇಲ್ಲಿ 150ಕ್ಕೂ ಹೆಚ್ಚು ಜಾತಿಯ ಪ್ರಾಣಿಗಳಿದ್ದು ಅದ್ಭುತವಾದ ಪಕ್ಷಿಗಳು, ಹಾಗೆಯೇ ಸೌತ್ ಆಫ್ರಿಕಾದಿಂದ ಎಲ್ಲ ಪಕ್ಷಿಗಳಿಲ್ಲಿದೆ. ಸೊ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿ ಚಿರತೆಗಳು ಹೇಗೆ ಮಲಗಿದೆ. ಆದಷ್ಟು ಮಧ್ಯಾಹ್ನ ಬರೋದನ್ನು ಅವಾಯ್ಡ್ ಮಾಡಿ, ಯಾಕೆಂದರೆ ಪ್ರಾಣಿಗಳು ವಿಶ್ರಾಂತಿ ಮಾಡೋ ಸಮಯ ಅದು. ಚಿರತೆ ಅತಿ ವೇಗವುಳ್ಳ ಪರಭಕ್ಷಕ ಅಂತಲೇ ಹೇಳ್ಬೋದು. ಇದು ಬಿಳಿ ಟೈಗರ್. ನೀರಲ್ಲಿ ಯಾವ ಥರ ರಿಲ್ಯಾಕ್ಸ್ ಮಾಡ್ತಾ ಇದೆ ನೋಡಿ. ಪ್ರಾಣಿಗಳಲ್ಲಿ ನನಗೂ ಟೈಗರ್ ಅಂದ್ರೇ ತುಂಬ ಇಷ್ಟ. ಹುಲಿಗಳು ಗಾಂಭೀರ್ಯದ ಸಂಕೇತ ಅಂತಲೇ ಹೇಳ್ಬೋದು. ಹಾಗೆಯೇ ಆ ಮರದ ತುಂಡುಗಳಲ್ಲಿ ಝೂ ಅಂತ ಬರೆದಿದ್ದಾರೆ. ಸೊ ನೀವು ನೋಡ್ಬೋದು ZOO. ಸಿಂಹ ಮಲಗಿತ್ತು. ಸೊ ನಾವು ಮುಂದಕ್ಕೆ ಹೋದ್ವಿ. ಹಾಗೆಯೇ ಇಲ್ಲಿ ಇರೋ ಪ್ರಾಣಿಗಳು ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವಗಳನ್ನು ಹೊಂದಿರುತ್ತೆ ಅಂತಲೂ ಹೇಳಲಾಗುತ್ತೆ. ಮಕ್ಕಳಿಗೆ ಪ್ರಕೃತಿ ಬಗ್ಗೆ ಒಲವು ಮೂಡಿಸ್ಲಿಕ್ಕೆ ಇದೊಂದು ಸುಂದರವಾದ ಜಾಗ ಅಂತಲೂ ಹೇಳ್ಬೋದು. ಬೆಳಗ್ಗೆ ಅಥವಾ ಸಾಯಂಕಾಲದ ವೇಳೆ ಇಲ್ಲಿಗೆ ಬರೋದ್ರಿಂದ ಪ್ರಾಣಿಗಳು ಆ್ಯಕ್ಟಿವ್ ಆಗಿರುತ್ತೆ. ಹಾಗೆಯೇ ಅದರ ತುಂಟಾಟಗಳು ನಾವು ನೋಡ್ಬೋದು. ಇಲ್ಲಿ ವಿಶೇಷವಾದ ಹಾವಿನ ಮನೆ ಸಹ ಇದೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೂ ಹೇಳ್ಬೋದು. ಏನಿದು ಜಾಗ್ವಾರ? ಜಾಗ್ವಾರ್ ಇದೆ ನೋಡಿ. ತುಂಬ ವಿಧವಾದಂತಹ ಮೊಸಳೆನೂ ಸಹ ಇಲ್ಲಿ ಇದೆ. ಕೆಲವೊಂದು ಕಡೆ ಹೀಗೆ ಪಕ್ಷಿಗಳ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೋದು. ಇಲ್ಲಿನ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಕಪ್ಪು ಹಂಸಗಳು. ನಮ್ಮ ಮೈಸೂರಿನ ಮೃಗಾಲಯ ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಪ್ರಾಣಿ ಅಂದರೆ ಅದು ಜಿರಾಫೆನೇ ಅನಿಸುತ್ತೆ. ಇಲ್ಲಿ 300ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಕೆಲಸ ಮಾಡ್ತಾರಂತೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು.
ನಮ್ಮ ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿಪಟ್ವಿ ಅಂತಲೇ ಹೇಳ್ಬೋದು. ಹೊರಗಡೆ ತುಂಬಾ ಬಿಸಿಲಿದೆ, ಸೊ ಪಾರ್ಕಿಂಗಲ್ಲಿದ್ದೀನಿ, ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಸಂಡೇ ತುಂಬಾ ಚೆನ್ನಾಗಿತ್ತು ನಮಗೆ. ಈ ಸಂಡೇ ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ವಾಕ್ ಕೂಡ ಆಯಿತು ಅಂತಲೂ ಹೇಳ್ಬೋದು. ಊಟ ಮಾಡಲಿಕ್ಕಂತ ಬಂದಿದ್ದೀವಿ. ನಾನು ಈ ಸಂಡೇ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಸೊ ಹಾಗಾಗಿ ವೆಜ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಊಟ. ಪನ್ನೀರ್ ತಡ್ಕ ಹಾಗೂ ಬಟರ್ ಕುಲ್ಚಾ ಇದು. ಆರಾಮಾಗಿ ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.